ಅಣ್ಣ ಅವಳ ಮುಖ ಕೂಡ ನೀನ್ ಮಾಡಿರೋ ಕಾಫಿ ಹಾಕಮ್ಮ, ಇಲ್ಲ ಅಂದ್ರೆ 1 ಗಂಟೆಲಿ ಎಲ್ರಿಗೂ ಹೊಟ್ಟೆ ನೋವು ಬರುತ್ತೆ. ಪಲ್ಲವಿ, ಹಾ ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಕೂಡ ಕೊಡಮ್ಮ ಅವಳಿಗೆ. ಸರಿ ಅಣ್ಣ. ತಗೊಳ್ಳಿ ಅದಕ್ಕೆ. ಏನೋ ಬಿಡಿ ಅದಕ್ಕೆ, ಏನೋ ಅನ್ಕೊಂಡ್ರೆ ಇನ್ನೇನೋ ಆಯ್ತು. ನೀವು ಈ ಔಷಧಿನ ಅನುಪಮ ಅಮ್ಮನ ಹತ್ರ ನುಂಗಿಸ್ಬೇಕು ಅನ್ಕೊಂಡ್ರಿ, ಆದ್ರೆ ಆ ದೇವ್ರು ನೀವೇ ನುಂಗೋ ಹಾಗೆ ಮಾಡ್ದ. ಇಲ್ಲಿವರೆಗೂ ನೆನ್ಪಾಗ್ಲಿಲ್ವೇ? ಇವಾಗ ತಾನೇ ನೆನ್ಪಾಯ್ತು. ನನ್ನ ಹೀಗ್ ಮಾಡಿದ್ದು ಆ ದೇವ್ರಲ್ವೇ? ನೀನೇ. ನೀನ್ ಎಣ್ಣೆನ ಕೆಳಗಡೆ ಬೀಳ್ಸಿದ್ದಕ್ಕೆ ಅಲ್ವಾ ನಾನು ಸೋಫಾ ಮೇಲೆ ಮಲ್ಕೊಳ್ಳೋ ಹಾಗಾಗಿತ್ತು. ಅಮ್ಮ, ನಿಜವಾಗ್ಲೂ ಆ್ಯಡ್ ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಒಂದು ಒಳ್ಳೆ ಆ್ಯಡ್ ಮಾಡಿರೋ ಫೀಲಿಂಗ್ ಬಂತು. ಎಷ್ಟು ಆಡ್ ಫಿಲ್ಮ್ಸ್ ಅನ್ನ ಮಾಡಿರೋ ನೀವು ನನಗೆ ಇಷ್ಟು ಕಾಂಪ್ಲಿಮೆಂಟ್ ಕೊಡ್ತಾ ಇರೋದು ನನಗೆ ತುಂಬಾ ಗರ್ವ ಆಗ್ತಿದೆ ಸರ್. ಆದ್ರೆ ಅದ್ರ ಜೊತೆ ಮನೇಲೂ ಜಗಳ ಜಾಸ್ತಿ ಆಗಿದೆ ಅನ್ಕೊಳ್ಳಿ. ಏನಾಯ್ತು? ಜಗಳ ಯಾಕೆ ನಡೀತು? ಅದೇ ಸರ್, ಶೂಟಿಂಗ್ ಟೈಮಲ್ಲಿ ನನ್ನ ಕಾಲು ಸ್ಲಿಪ್ ಆಗಿ ಬಿದ್ದು ಹೋಗುವಾಗ ನೀವು ಹಿಡ್ಕೊಂಡ್ರಲ್ಲ, ಅದನ್ನ ಯಾರೋ ಫೋಟೋ ತೆಗೆದು ಕಳಿಸಿದ್ದಾರೆ. ಯಾರದು ಹಾಗೆ ಮಾಡಿದ್ದು? ಮಾಡಿರೋರಿಗೆ ಸನ್ಮಾನ ಮಾಡಬೇಕು ಅನ್ನಿಸ್ತಿದೆ, ಆದ್ರೆ ನಿಮ್ಮ ಮುಖ ನೋಡಿ ಸುಮ್ಮನೆ ಇದ್ದೀನಿ. ನನ್ನ ಸರ್ಕಲಲ್ಲಿ ವರ್ಕ್ ಮಾಡೋರಿಗೆ ಹೀಗೆ ಕಷ್ಟ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಎಂಥವರಾದ್ರೂ ಸರಿ, ಕ್ಷಮಿಸೋ ಮಾತೇ ಇಲ್ಲ. ನಿಜವಾಗ್ಲೂನಾ ಸರ್? ಆ ವಿಷಯದಲ್ಲಿ ನೀನ್ ಯಾವತ್ತೂ ಮುಜುಗರ ಪಡೋ ಅಗತ್ಯ ಇಲ್ಲ. ಆದ್ರೂ ನೀನೇನ್ ಕಲ್ಯಾಣಿ, ಕಾಲೇಜ್ನಲ್ಲಿ ಹಾಗಿರ್ತಿದ್ದವಳು ಇವಾಗೇನ್ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಕಾಲೇಜಲ್ಲಿ ಅಂದ್ರೆ ಸ್ಟೂಡೆಂಟ್ ಸರ್, ಆದ್ರೆ ಇಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡೋ ನಿಮ್ಮ ಕಂಪನಿ ಸ್ಟಾಫ್. ಒಂದ್ ವೇಳೆ ನಾನು ಅವರಿಗೆ ಬೇರೆ ಏನಾದ್ರೂ ಹೇಳಿದ್ರೆ ಕೂಡ ನಿಮ್ಮ ಹತ್ರಕ್ಕೆ ಅದು ಬೇರೆ ತರನೇ ಬರುತ್ತೆ. ಏನು ಪರವಾಗಿಲ್ಲ, ಎದುರುಗಡೆನೆ ಇದೀನಲ್ವಾ, ಏನ್ ನಡೀತೋ ಕೇಳಿಸ್ಕೊಂಡ್ನಲ್ವಾ. ಹಾಗೇನೆ ಏನ್ ಮಾಡ್ತೀಯೋ ಅಂತ ನಾನು ನೋಡ್ತೀನಿ. ನಿನಗೇನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡು. ಇವನೇ ಸರ್, ಅಲ್ಲಿ ಏನ್ ನಡೀತೋ ನಿಮ್ಗೂ ಗೊತ್ತಿದೆ. ಆದ್ರೆ ಇವನು ಹೇಗೆಲ್ಲ ಎಡಿಟ್ ಮಾಡಿ ನಮ್ಮನೆ ಕಳ್ಸಿದ್ದಾನೆ ಅಂತ ನೀವೇ ನೋಡಿ ಸರ್. ಹೆಣ್ಮಕ್ಳಿಗೆ ಹೀಗೆ ತೊಂದರೆ ಕೊಡ್ತೀಯಾ? ನಿನ್ನಂತವ್ರು ನನ್ನ ಜೊತೆ ಇರೋದಕ್ಕೆ ಯೋಗ್ಯತೆ ಇಲ್ಲ. ಗೆಟ್ ಔಟ್. ಸರ್ ಪ್ಲೀಸ್ ಸರ್, ಸಾರಿ ಸರ್, ಇದೊಂದ್ಸಲ ಬಿಟ್ಬಿಡಿ ಸರ್, ಇನ್ ಯಾವತ್ತೂ ಹೀಗೆ ಮಾಡಲ್ಲ ಸರ್. ಪ್ಲೀಸ್ ಸರ್. ಗೆಟ್ ಔಟ್. ಸರ್ ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್, ನನ್ನ ಮಾತು ಕೇಳಿ ಸರ್, ದಯವಿಟ್ಟು ಸರ್, ಪ್ಲೀಸ್ ಸರ್. ಸರ್, ಕಾಲೇಜಲ್ಲಿ ನಾನು ಎಷ್ಟು ರೆಬಲ್ ಆಗಿದ್ದೆ ಅಂತ ನಿಮಗ್ ಚೆನ್ನಾಗಿ ಗೊತ್ತಿದೆ. ಆದ್ರೆ ಇವಾಗ ನಾನು ನನ್ನ ಕುಟುಂಬಕ್ಕೋಸ್ಕರ ತಲೆ ತಗ್ಸಿದ್ದೀನಿ. ಇಲ್ಲ ಅಂದ್ರೆ ನಿನ್ನೆ ರಾತ್ರಿನೇ ಅವನ್ ಮನೇನ ಹುಡುಕೊಂಡು ಹೋಗಿ 2 ಕೊಟ್ಟು ಬರ್ತಾ ಇದ್ದೆ. ಈಗ ಕೂಡ ನಿಮ್ಮ ಹತ್ರ ಈ ವಿಷಯನ ತಗೊಂಡ್ ಬರ್ಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ.
ಆದ್ರೆ ನನಗಿಂತ ಮುಂಚೆ ಈ ಆಫೀಸಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಇವನಿಂದ ತೊಂದರೆ ಅನುಭವಿಸಿದ್ದಾರೆ. ಎಷ್ಟೋ ಜನ ಈ ಜಾಗ ಬಿಟ್ಟು ಹೋಗಿದ್ದಾರೆ. ಎಷ್ಟೋ ಜನ ನಿಮ್ ಹತ್ರ ಹೇಳ್ಕೊಳ್ಳೋದಕ್ಕಾಗ್ದೆ ಇಲ್ಲಿವರೆಗೂ ನೋವು ಪಟ್ಟಿದಾರೋ ಅಂತ ಯೋಚನೆ ಬಂತು. ಒಬ್ರಾದ್ರೂ ಸರಿ ಬಾಯ್ ಬಿಟ್ಟು ಮಾತಾಡಿದ್ರೆ ಬೇರೆಯವರಿಗೆಲ್ಲ ಧೈರ್ಯ ಬರುತ್ತೆ ಅಂತ. ಅವರಿಗೆ ಧೈರ್ಯ ಕೊಡೋದಕ್ಕೋಸ್ಕರನೇ ಇವಾಗ ಈ ವಿಷಯನ ನಿಮ್ ಗಮನಕ್ಕೆ ತಗೊಂಡ್ ಬರ್ಬೇಕಾಯ್ತು ಸರ್. ಹೆಣ್ಮಕ್ಳು ಕೆಲಸ ಮಾಡೋ ಜಾಗದಲ್ಲಿ ಮೊದಲು ಅವರಿಗೆ ಕಂಫರ್ಟ್ ಆಗಿ ಇದೆಯೋ ಇಲ್ವೋ ಅಂತ ನೋಡ್ಬೇಕು ಸರ್. ಏನೇ ಕಷ್ಟ ಬಂದ್ರೂ ಕೂಡ ಹೇಳ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಕಾಣಿಸ್ಬೇಕು. ಹಾಗಿಲ್ಲ ಅಂದಾಗ ಅವರು ನೆಮ್ಮದಿಯಿಂದ ವರ್ಕ್ ಮಾಡೋದಕ್ಕಾಗಲ್ಲ. ಹೀಗಿರುವಾಗ ಅವರು ಬೆಸ್ಟ್ ಔಟ್ಪುಟ್ ಅನ್ನ ಕೊಡೋಕ್ಕಾಗಲ್ಲ. ಅದು ನಿಮ್ಗೆ ನಷ್ಟ ತಂದ್ಕೊಡುತ್ತೆ. ಎಲ್ಲ ವಿಷಯನೂ ಬಾಸ್ ಹತ್ರನೇ ಹೇಳ್ಕೊಳಕ್ಕಾಗಲ್ಲ ಸರ್. ಬಾಸ್ ಹತ್ರ ಹೇಳ್ಕೊಳಕ್ ಆಗದೆ ಇರೋ ವಿಷಯನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿ ಮ್ಯಾನೇಜರ್ ಆಗಿ ಬರ್ಬೇಕು. ಅಂತ ಸ್ಥಾನಕ್ಕೆ ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳಿದ್ರೇನೆ ನಮ್ ಕಂಪನಿಯಲ್ಲಿ ಕೆಲ್ಸ ಮಾಡೋಂತ ಹೆಣ್ಮಕ್ಳಿಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಸರ್. ಓಕೆ ಕಲ್ಯಾಣಿ, ನೀನ್ ಹೇಳಿರೋ ಐಡಿಯಾ ಚೆನ್ನಾಗಿದೆ. ಏನ್ ಸರ್ ಹಾಗ್ ನೋಡ್ತಾ ಇದ್ದೀರಾ? ನಿನ್ ಜಾಬು ಕ್ಲರ್ಕ್ ಜಾಬ್ ಅಲ್ವಾ? ಸಾರಿ ಸರ್, ಕ್ಲರ್ಕ್ ಪೋಸ್ಟ್ ಅಲ್ಲಿದ್ದು ನಿಮಗ್ ಸಲಹೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ? ಇಲ್ಲ, ಆಫೀಸ್ನಲ್ಲಿ ನೀನು ಇಂಥ ಚಿಕ್ಕ ಚಿಕ್ಕ ಕೆಲಸ ಮಾಡೋದಕ್ಕೆ ಕೆಲ್ಸಕ್ಕೆ ಬರಲ್ಲ ಅನಿಸ್ತಿದೆ. ಸರ್, ನಾನು ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ಅಂತ ಗೊತ್ತಿದ್ರೂ ಕೂಡ ನನ್ನ ಜಾಬ್ ಇಂದ ತೆಗೆದಾಕಿದ್ರೆ ನನ್ನ ಪರಿಸ್ಥಿತಿ ಏನಾಗಬೇಕು ಸರ್? ನಿನ್ನ ಕ್ಲರ್ಕ್ ಜಾಬ್ ಇಂದ ತೆಗಿತಾ ಇದ್ದೀನಿ. ಸರ್, ಎಸ್, ಈ ಜಾಬ್ ಇಂದ ತೆಗೆದು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಕೊಡ್ತಾ ಇದ್ದೀನಿ. ಸರ್, ನಾನೇನೋ ನನ್ನ ಒಪಿನಿಯನ್ ಶೇರ್ ಮಾಡ್ಕೊಂಡ್ರೆ ಆ ಪೋಸ್ಟ್ ಅನ್ನ ನನಗೆ ಕೊಡ್ತೀನಿ ಅಂತಿದ್ರಲ್ಲ ಸರ್? ಇಲ್ಲ ಇಲ್ಲ ಕಲ್ಯಾಣಿ, ನಾನು ಮಾತಿಗೆ ಮರ್ಯಾದೆಗೆ ಬೆಲೆ ಕೊಟ್ಟು ಪ್ರಮೋಷನ್ ಕೊಡಲ್ಲ. ನಿನ್ನ ಐಡಿಯಾಸ್ ತುಂಬಾ ಚೆನ್ನಾಗಿದೆ. ಇದೊಂದೇ ಕಾರಣ ಸಾಕಲ್ವಾ? ನಮ್ಮ ಆಡ್ ನೋಡಿದವರು ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿದ್ರು. ಮಾಮೂಲಿಯಾಗಿ ಯಾವ್ದಾದ್ರೂ ಆಡ್ ಮಾಡಿದ್ರೆ ಅದರಲ್ಲಿ ಯಾವುದೋ ಒಂದು ತಪ್ಕೊಂಡು ಹಿಡಿತಾರೆ ಎಲ್ರು. ಅಂಥದ್ರಲ್ಲಿ ಫಸ್ಟ್ ಟೈಮ್ ಯಾರು ಕೂಡ ಒಂದು ಚಿಕ್ಕ ಎರರ್ ಕೂಡ ಕಂಡಿಡ್ದಿಲ್ಲ. ಅದಲ್ಲದೆ ಎಲ್ರಿಗೂ ಇಷ್ಟನೂ ಆಗಿದೆ. ಅದಕ್ಕೆ ಕಾರಣ ನೀವು ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದು ಸರ್. ಆಗಿರ್ಬೋದು, ಆದ್ರೆ ಇದಕ್ಕೂ ಮುಂಚೆ ನಾನು ತುಂಬಾ ಆಡ್ಸ್ ಮಾಡಿದ್ದೀನಿ. ಅದಕ್ಕೆ ಬರ್ದಿರೋ ಅಪ್ರಿಷಿಯೇಷನ್ ಇದಕ್ಕೆ ಮಾತ್ರ ಯಾಕೆ ಬಂತು ಅಂತ್ಯಾ? ಸರ್, ಮನಸ್ಸಿಟ್ಟು ಕೆಲಸ ಮಾಡಿದ್ರೆ ಏನ್ ಬೇಕಾದ್ರೂ ಸಕ್ಸಸ್ ಆಗುತ್ತೆ. ನಿಮ್ ಕಾನ್ಸೆಪ್ಟ್ ಚೆನ್ನಾಗಿದೆ, ಅದಕ್ಕೆ ಆಡ್ ಹಿಟ್ ಆಗಿದೆ ಸರ್. ಇಲ್ಲ, ನಿನ್ನ ಐಡಿಯಾಗಳು ಚೆನ್ನಾಗಿದೆ, ನಿನಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಅದರಿಂದ ನಮ್ಮ ಕಂಪನಿಯ ಶೇರ್ಸ್ ಅಂಡ್ ಸೇಲ್ಸ್ ಜಾಸ್ತಿ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಆ ನಂಬಿಕೆಯಿಂದಾನೇ ನಿನಗೆ ಪ್ರಮೋಷನ್ ಕೊಟ್ಟಿದ್ದೀನಿ. ನೀವಿಟ್ಟಿರೋ ನಂಬಿಕೆಗೆ ಥ್ಯಾಂಕ್ಸ್ ಸರ್. ಬಟ್ ನಾನು ಡಿಗ್ರಿನ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಅದಕ್ಕೆ ನಿನಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಕೊಟ್ಟಿದ್ದು. ಡಿಗ್ರಿ ಕಂಪ್ಲೀಟ್ ಮಾಡಿದೆ ಅನ್ಕೋ, ಮ್ಯಾನೇಜರ್ ಆಗಿ ಪ್ರಮೋಷನ್ ಕೊಡ್ತೀನಿ. ಇನ್ನೂ ಚೆನ್ನಾಗಿ ಓದು, ಓಕೆನಾ? ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಈಗಲೇ ನಿನಗೊಂದು ಕೆಲಸ ಕೊಡ್ತಾ ಇದ್ದೀನಿ. ಈ ಫೈಲ್ಸ್ನ ತಗೊಂಡು ಹೋಗಿ ಆಡಿಟರ್ಗೆ ಕೊಡು. ಇದು ತುಂಬಾ ಇಂಪಾರ್ಟೆಂಟ್ ಫೈಲ್ಸ್, ಅವ್ರು ತುಂಬಾ ಬ್ಯುಸಿಯಾಗಿರ್ತಾರೆ. ಬೇಗ ಹೋಗಿ ಈ ಫೈಲ್ಸ್ ಮೇಲೆ ಸೈನ್ ಮಾಡಿಸ್ಕೊಂಬ. ಸರಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಸ್ವಾತಿ, ನಡಿ.
ಬಾಲಾಜಿ ಅಮ್ಮರೇ. ನೀನ್ ಸ್ವಲ್ಪ ಅಂಗಡಿ ಹತ್ರ ಇರು, ನಾನು ಹೋಗಿ ಅಡ್ಗೆ ಮಾಡ್ಬಿಡ್ತೀನಿ. ಸರಿ ಅಮ್ಮರೇ. ಅಲ್ಲಿರ್ಬೇಕಾಗಿರೋ ನಾನು ಎಲ್ಲಿದ್ದೀನಿ, ಇಲ್ಲಿರ್ಬೇಕಾಗಿರೋ ನೀನು ಅಲ್ಲಿದ್ಯಾ? ಈಗ ನೋವು ಹೇಗಿದೆ ದಮಯಂತಿ? ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟಾಗಿ ತಗೊಂಡ್ಯಾ? ವಿಚಾರಿಸೋದಕ್ ಬಂದಿದ್ಯಾ ಇಲ್ಲ ಸರಿಯಾಗಿ ಬಿದ್ದೆ ಅಂತ ಆಡ್ಕೊಳಕ್ ಬಂದಿದ್ಯಾ? ಅಮ್ಮ, ಅವಳಿಗೆ ನೀನ್ ಏನ್ ಮಾಡಿದ್ರು ತಪ್ಪಾಗೆ ಕಾಣಿಸುತ್ತೆ. ಆದ್ರೂ ನಿನ್ ಕೆಲ್ಸ ನೀನ್ ನೋಡ್ಕೊಳ್ದೇನೆ ಅವಳನ್ನ ಮಾತಾಡ್ಸಿ ಯಾಕೆ ಅನ್ಸ್ಕೋಬೇಕು? ಹೋಗಿ ನಿನ್ ಕೆಲ್ಸ ನೋಡ್ಕೊ ಹೋಗು. ಮಂಚದಿಂದ ಬಿದ್ಮೇಲೆ ಎದುರುಗಡೆ ಇರೋರು ಕರುಣೆ ತೋರ್ಸೋ ಹಾಗಿರ್ಬೇಕು. ಸರಿಯಾಗಿದೆ ಅನ್ಕೊಳತಾರ ಅಲ್ಲ. ಅನುಪಮ, ಈಗ್ಲೂ ಕೂಡ ಎಲ್ರೂ ನನ್ನನ್ನ ಬಯ್ಯೋ ಹಾಗೆ ಮಾಡಿದ್ಯಾ ಅಲ್ವಾ? ನಿನ್ಗೊಂದ್ ಗತಿ ಕಾಣಿಸ್ತೀನಿ. ಈ 2 ದಿನ ಆದ್ರೂ ನೆಮ್ಮದಿಯಾಗಿರು. ಅಮ್ಮ, ಮಗು ಎಲ್ಲಿಮ್ಮ? ಇಲ್ಲೇ ಇದ್ನಲ್ಲ. ನಡೆಯೋ ವಯಸ್ಸು ಬಂದಿದೆ ಅಲ್ವಾ, ಕೈಗೆ ಸಿಗ್ತಾನ? ಬೆಣ್ಣೆ ಕೃಷ್ಣನ್ ಹಾಗೆ ಮನೆಯೆಲ್ಲ ತಿರುಗ್ತಾ ಇರ್ತಾನೆ. ಶೌರ್ಯನ್ ರೂಮಲ್ಲಿ ಹೋಗಿ ನೋಡ್ದೆಮ್ಮ, ಅಲ್ಲಿ ಶೌರ್ಯ ಕೂಡ ಕಾಣಿಸ್ತಿಲ್ಲ. ಒಂದ್ ವೇಳೆ ಶೌರ್ಯ ಏನಾದ್ರೂ ಮಗು ಕರ್ಕೊಂಡು ಹೊರಗಡೆ ಹೋದ್ನಾ? ಇಲ್ಲಮ್ಮ, ಏನೋ ಕೆಲಸ ಇದೆ ಅಂತ ಅವನೊಬ್ನೇ ಹೋದ. ಮತ್ತೆ ಮಗು ಎಲ್ಲಿ? ಇಲ್ಲೇ ಎಲ್ಲೋ ಆಡ್ತಾ ಇರ್ತಾನೆ. ಎಲ್ಲಿ ಹೋದ್ನು ಅಂತ ಭಯ ಪಡೋದಕ್ಕೆ ಹೊರಗಡೆ ಹೋಗೋಷ್ಟು ದೊಡ್ಡವನಲ್ಲ ಅಲ್ವಾ ಅವನು. ನೀನ್ ಹೋಗಿ ಅಡ್ಗೆ ಮಾಡು, ಅವನು ಎಲ್ಲಿದ್ದಾನೋ ನಾನು ನೋಡ್ತೀನಿ. ಒಳಗಡೆ ಆಡ್ತಾ ಇರ್ಬೇಕೇನೋ ನೋಡು, ನಾನು ವರಾಂಡಾದಲ್ಲಿ ನೋಡ್ಕೊಂಡು ಬರ್ತೀನಿ. ಸರಿ. ಶೌರ್ಯ, ಸಿದ್ದು ಮತ್ತೆ ಸಂಪದ ಕಾರ್ನಲ್ಲಿ ಹೋಗೋದನ್ನ ನಮ್ ಶ್ರೀನಿವಾಸ್ ನೋಡಿದ್ರಂತೆ. ಅವನು ಅವ್ರನ್ನ ಫಾಲೋ ಮಾಡ್ತಿದ್ದಾನೆ. ನೀನು ಕೂಡ ಹೋಗೋ. ಓಕೆ ವಾಸು. ಓಕೆ ಶೌರ್ಯ, ಬಾಯ್. ಸರ್, ಎಲ್ಲಿ ಶ್ರೀನಿವಾಸ್? ಇಲ್ಲಿವರೆಗೂ ಫಾಲೋ ಮಾಡಿದೆ ಸರ್. ಈ ಪ್ಲೇಸಿಗೆ ಬಂದ ತಕ್ಷಣ ಮಿಸ್ ಆದ್ರು. ಆ ಸಂಪದ ಪಕ್ಕದಲ್ಲಿರೋದು ಆ ಸಿದ್ದುನೇ ಆಗಿರ್ತಾನೆ. ಹೌದು ಸರ್. ಸಂಪದ ಹೊರಗಡೆ ಇರೋನ್ನ ನಂಬಿ ಅಷ್ಟು ದೂರ ಜರ್ನಿ ಮಾಡಲ್ಲ. ಸೊ ಒಳಗಡೆ ಇರೋದು ಆ ಸಿದ್ದುನೇ ಆಗಿರ್ತಾನೆ. ಎಸ್, ನಾನು ಅವ್ರನ್ನ ಫಾಲೋ ಮಾಡ್ತಿದ್ದೆ ಅಲ್ವಾ, ಮಿಸ್ ಆಗಲ್ಲ ಅನ್ಕೊಂಡೆ. ಹೇಗಾದ್ರೂ ಮಾಡಿ ಹಿಡ್ಕೋತಿದ್ದೆ. ಸಂಪದ ಜೊತೆ ಹೋಗಿದ್ದಾನೆ ಅಂದ್ರೆ ಖಂಡಿತ ಆ ಸಿದ್ದುನು ಕೂಡ ಅವಳ ಜೊತೆ ಇದ್ದೇ ಇರ್ತಾನೆ. ಆ ಮನೇನ ರೈಡ್ ಮಾಡೋಣ ಸರ್. ಇಲ್ಲ ಶ್ರೀನಿವಾಸ್, ಅವ್ರು ಎಷ್ಟು ಡೇಂಜರ್ ಅನ್ನೋದು ನಿನಗೆ ಕೇರಳಲ್ಲೇ ಅರ್ಥ ಆಗಿರ್ಬೇಕಲ್ಲ. ಎಸ್ ಸರ್. ಅದಕ್ಕೆ ಅವ್ರ ಮೇಲೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ
ಆ ಮನೆಗೆ ರೆಗ್ಯುಲರ್ ಆಗಿ ಹೋಗೋರ್ನ ಯಾರನ್ನಾದ್ರೂ ಹಿಡಿಲೇಬೇಕು. ಸರ್, ಯಾವ ಮನೆಗಾದ್ರೂ ರೆಗ್ಯುಲರ್ ಆಗಿ ಹಾಲ್ನವರು ಕೇಬಲ್ನವರು ಹೋಗ್ತಿರ್ತಾರೆ ಸರ್. ಎಸ್, ಆ ಮನೆಗೆ ಹಾಲ್ ಹಾಕೋನ್ನ ಹಿಡಿದ್ರೆ ಅವನನ್ನ ಅಡ್ಡ ಇಟ್ಕೊಂಡು ಆ ಮನೆ ಮೇಲೆ ಅಟ್ಯಾಕ್ ಮಾಡ್ಬೋದು. ಓಕೆ ಸರ್, 10 ನಿಮಿಷದಲ್ಲಿ ಆ ಹಾಲ್ನವನ್ನ ಹಿಡ್ಕೊ ಬರ್ತೀನಿ ಸರ್. ಸರ್, ಬರ್ತಾ ಇದ್ದೀನಿ. 10 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀನಿ. ಅಯ್ಯೋ ಬೇಡ ಸರ್, ಸ್ವಲ್ಪ ವೇಟ್ ಮಾಡಿ. ಹತ್ರದಲ್ಲೇ ಇದ್ದೀನಿ. ಡ್ರೈವರ್, ಲೇಟ್ ಆಯ್ತು ಅಂದ್ರೆ ಆಡಿಟರ್ ಹೊರಟೋಗ್ತಾರೆ. ಸ್ವಲ್ಪ ಬೇಗ ಹೋಗಿ. ಸರಿ ಮೇಡಮ್. ಆಫೀಸರ್, 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 ಆಫೀಸರ್. ಗಾಡಿ ನಿಲ್ಲಿಸ್ಬೇಕಾ ಮೇಡಮ್? ಬೇಡ ಬಿಡಿ, ಆಡಿಟರ್ ಹೊರಟೋಗ್ತಾರೆ. ನೀವು ಹೊರಡಿ. ಸರಿ ಮೇಡಮ್. ಆಫೀಸರ್ ಇಲ್ಲೇನ್ ಮಾಡ್ತಿದ್ದಾರೆ? ಬಾ ಸರ್, ಇವನೇ ಆ ಮನೆಗೆ ಹಾಲು ಕೊಡೋದು. ಹೆಸರು ನರಸಿಂಹ. ನಮಸ್ಕಾರ ಸರ್. ನಮಸ್ಕಾರ. ನರಸಿಂಹ, ನಾನು ಹೇಳಿದ ಹಾಗೆ ಮಾಡಬೇಕು. ನಾನು ಹಾಲು ಹಾಕೋನು, ನನಗಿದೆಲ್ಲ ಯಾಕೆ ಸರ್? ನೀನ್ ಬೇರೆ ಏನು ಮಾಡಬೇಕಾಗಿಲ್ಲ. ದಿನ ಆ ಮನೆಗೆ ಹೋಗಿ ಏನ್ ಮಾಡ್ತೀಯೋ ಅದನ್ನೇ ಮಾಡು. ಮಿಕ್ಕಿದ್ದನ್ನು ನಾವು ನೋಡ್ಕೋತೀವಿ. ಹಂಗೆ ಆಗ್ಲಿ ಸರ್. ಶ್ರೀನಿವಾಸ್, ಲೆಟ್ಸ್ ಮೂವ್. ಎಸ್ ಸರ್. ಏನಮ್ಮ ಇಷ್ಟೊಂದು ದುಡ್ಡು? ತಾತ ಇರೋ ಮನೇನ ಅಡ ಇಟ್ಟಿದ್ದೀನಿ. ಅಡ ಇಟ್ಟಿದ್ಯಾ? ಆಸ್ತಿಲೇನಿದೆ? ಶೌರ್ಯನ್ ಮೇಲೆ ಕೇಸ್ ಗೆದ್ರೆ ಎಷ್ಟು ಬೇಕೋ ಅಷ್ಟು ಕಿತ್ಕೋಬಹುದು. ಸಿದ್ದು, ಈ ದುಡ್ಡಲ್ಲಿ ನ್ಯಾಯನ ಕೊಂಡ್ಕೊಳಕ್ಕಾಗಲ್ವಾ? ನ್ಯಾಯನ ಕೊಂಡ್ಕೊಳ್ಳೋದು ಕಷ್ಟ. ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ. ಕೆಲವು ಸರಿ ದುಡ್ಡಿಂದ ಕೊಂಡ್ಕೊಳಕ್ಕಾಗಲ್ಲ, ಆದರೆ ಅನ್ಯಾಯನ ಗೆಲ್ಬೋದು. ಅದಕ್ಕೆ ದುಡ್ಡು ಸಾಕು. ಏನ್ ಮಾಡ್ಬೇಕು ಅನ್ನೋದು ನಿನ್ನ ಉದ್ದೇಶ? ಈಗಲೇ ನಮಗೆ ಸರಿಯಾದ ಲಾಯರ್ ಸಿಗಬೇಕು ಸ್ಯಾಮ್. ಶೌರ್ಯ ಅಂದರೆ ಎಲ್ರಿಗೂ ಒಳ್ಳೆ ಭಾವನೆ ಇರೋದ್ರಿಂದ ಆ ಲಾಯರ್ ಕೋಟೇಶ್ವರ ಅವನ್ನೇ ಹಿಡಿಬೇಕು. ಅವನ್ನ ಭೇಟಿ ಮಾಡಿದ್ರೆ ಪ್ರಾಬ್ಲಮ್ ಅಲ್ವೇನೋ? ಈಗ ಏನ್ ಮಾಡ್ತೀಯಾ? ನಾನೇ ಹೋಗಿ ಭೇಟಿ ಮಾಡ್ತೀನಿ. ಇಳಿ.
ಅಮ್ಮವ್ರೆ ಹಾಲು. ಅಮ್ಮ ಹಾಲು. ಇಷ್ಟೊತ್ತಲ್ಲಿ ಹಾಲ್ನವನು ಏನಮ್ಮ ಬೆಳಗ್ಗೆ ಹಾಲು ತಗೊಳ್ಳಿಲ್ವಾ ಹೇಗೆ? ನೀವು ದೇವಸ್ಥಾನಕ್ಕೆ ಹೋಗಿದ್ರಿ, ನಾನು ಮಲ್ಕೊಂಡು ನಿದ್ದೆ ಮಾಡ್ತಿದ್ದೆ. ಬೆಳಗ್ಗೆ ಡೋರ್ ತೆಗಿಲಿಲ್ಲ ಅಂತ ಈಗ ಬಂದಿರೋ ಹಾಗಿದ್ದಾನೆ. ಹಾಗ